ಭಾರತ ಸಜ್ಜಾಗಿದೆ. ಪಾಕ್ನ ಉಗ್ರ ಹತ್ಯೆ ಇಡೀ ವಿಶ್ವಕ್ಕೆ ತಿಳಿಸೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಭಾರತದ ಸೇನಾ ಶಕ್ತಿಯನ್ನ ತಿಳಿಸೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಉಗ್ರರೊಂದಿಗೆ ಪಾಕ್ ನಂಟಿರೋ ಬಗ್ಗೆ ತಿಳಿಸೋದಕ್ಕೂ ಕೂಡ ಸಜ್ಜಾಗಿದೆ ನಮ್ಮ ಭಾರತ. ಪಾಕ್ ಕೃತ್ಯವನ್ನ ಬಯಲಿಗೆ ಎಳೆಯೋದಕ್ಕೆ ಸಂಸದರ ಟೀಮ್ ಕೂಡ ರೆಡಿಯಾಗಿದೆ. ವಿಶ್ವದ ಹಲವು ರಾಷ್ಟ್ರಗಳಿಗೆ ತೆರಳಲಿರುವಂತಹ ಈ ಒಂದು ಟೀಮ್ ಮೇ 22ರಿಂದ ಪ್ರವಾಸವನ್ನ ಆರಂಭಿಸಲಿರುವಂತಹ ನಿಯೋಗ ಅಮೆರಿಕ, ಬ್ರಿಟನ್, ದಕ್ಷಿಣ ಆಫ್ರಿಕಾ, ಕತಾರ್, ಯುಎಇ ದೇಶಗಳಿಗೆ ಪ್ರವಾಸವನ್ನ ಕೂಡ ಕೈಗೊಳ್ಳಲಿಕ್ಕಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಭಾರತ ಪಾಕ್ ಸಂಘರ್ಷ, ಅದರ ಜೊತೆಗೆ ಆಪರೇಷನ್ ಸಿಂಧೂರ್, ಉಗ್ರರಿಗೆ ಪಾಕ್ ನೆರವು, ಪಹಲ್ಗಾಮ್ ದಾಳಿ ಕುರಿತು ಚರ್ಚೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಸಮಿತಿಯಲ್ಲಿ ಸರ್ವ ಪಕ್ಷಗಳ ನಾಯಕರನ್ನು ಕೂಡ ಸೇರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ದಿಲೀಪ್, ಇದೀಗ ಭಾರತ ಕೂಡ ಕೌಂಟರ್ ಕೊಡೋಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ಳಾಗಿದೆ. ಈಗಾಗಲೇ ನಮ್ಮ ಬಳಿ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು. ಇಡೀ ವಿಶ್ವಕ್ಕೆ ಇದೀಗ ಪಾಕಿಸ್ತಾನದ ನರಿಬುದ್ಧಿ ಏನು ಅನ್ನೋದನ್ನ ತೋರಿಸೋದಕ್ಕೆ ಭಾರತ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದು ರಮ್ಯಾ, ಏನೊಂದು ನೆರೇಟಿವ್ ವಾರ್ ಅಂತ ಹೇಳ್ತಾ ಇದ್ವಿ, ಅದಕ್ಕೆ ಒಂದು ಉತ್ತಮ ನಿದರ್ಶನ ಅಂತ ಹೇಳ್ಬೋದು. ಏನು ಮೇ 22ರಿಂದ ವಿಶ್ವದ ಹಲವು ರಾಷ್ಟ್ರಗಳಿಗೆ ಭಾರತದ ಒಂದು ಸಂಸದರ ನಿಯೋಗ, ಭಾರತದ ನಾಯಕರ ನಿಯೋಗ ಹೋಗುತ್ತೆ. ಈ ನಾಯಕರ ನಿಯೋಗ ನೀವೊಂದು ಗಮನಿಸಬೇಕಿಲ್ಲಿ, ಈ ನಾಯಕರ ನಿಯೋಗದಲ್ಲಿ ಏನೊಂದು ಎಲ್ಲ ಪಕ್ಷಗಳ ಸಂಸದರಿದ್ದಾರೆ. ಕೇವಲ BJP ಸಂಸದರು ಹೋಗ್ಬಿಟ್ಟು ಎಲ್ಲ ಕಡೆ ಹೇಳ್ಕೊಂಬರಲ್ಲ, ಅಥವಾ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷಗಳು. ನಾನು ನಿಮಗೆ ಆ ಪಟ್ಟಿಯನ್ನು ಹೇಳೋದಾದರೆ, ಕಾಂಗ್ರೆಸ್ನ ಒಂದು ಸಂಸದ ಶಶಿ ತರೂರ್ ಅವರು ಹೋಗ್ತಾರೆ, ಮತ್ತು DMKಯ ಕನಿಮೋಳಿ ಅವರು ಹೋಗ್ತಾರೆ, NCPಯ ಸುಪ್ರಿಯಾ ಸುಳೆ ಅವರು, ಆಮೇಲೆ BJPಯ ರವಿಶಂಕರ್ ಪ್ರಸಾದ್, ಮತ್ತು ಬೈಜಯಂತ್ ಪಾಂಡಾ ಅವರು ಕೂಡ BJP ಸಂಸದರು, ಮತ್ತು ಸಂಜಯ್ ಕುಮಾರ್ ಝಾ ಇವರು JDU ಸಂಸದರು, ಮತ್ತು ಶಿವಸೇನೆಯ ಶ್ರೀಕಾಂತ್ ಶಿಂದೆ ಅವರು ಹೋಗ್ತಿದ್ದಾರೆ. ಇವರೆಲ್ಲರೂ ಹೋಗ್ತಿರೋದು ಯಾವ ದೇಶಕ್ಕೆ ಅಂದರೆ, ಮೊದಲಿಗೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸು, ಆನಂತರ ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ಗೆ, ನಂತರ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗ್ತಿದ್ದಾರೆ, ನಂತರ ಸೌತ್ ಆಫ್ರಿಕಾ ಮತ್ತು ಜಪಾನ್. ಇಲ್ಲಿ ಭಾರತ ಒಂದು ಆಯ್ಕೆ ಮಾಡ್ಕೊಂಡಿರೋ ದೇಶಗಳನ್ನು ನೋಡಿ, ಇದು ವಿಶ್ವದ ಎಲ್ಲ ಖಂಡಗಳನ್ನು ಒಂದು ಮುಟ್ಟೋಂಥ ಪ್ರಯತ್ನ ಇದು. ಒಂದು ಅಮೇರಿಕಾ ಹೋಗ್ತಾರೆ, ನೆಕ್ಸ್ಟು ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ಗೆ ಹೋಗೋದ್ರ ಮೂಲಕ ಯುರೋಪ್ನ ಕವರ್ ಮಾಡ್ತಾರೆ, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಮೂಲಕ ಅವರು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮತ್ತು ಮುಸ್ಲಿಂ ರಾಷ್ಟ್ರಗಳನ್ನು ಟಚ್ ಮಾಡ್ತಾರೆ. ನಂತರ ಸೌತ್ ಆಫ್ರಿಕಾ ಅಂದರೆ ಆಫ್ರಿಕಾ ಖಂಡವನ್ನು ಕವರ್ ಮಾಡೋದಾಗಿರುತ್ತೆ. ಆ ನಂತರ ಜಪಾನ್, ಈ ಮೂಲಕ ಒಂದು ಚೀನಾದ ಪಕ್ಕದಲ್ಲಿರೋ ಜಪಾನ್ಗೆ ಹೋಗೋದ್ರ ಮೂಲಕ ಈ ರೀತಿ ಕೊರಿಯನ್ ರಾಷ್ಟ್ರಗಳನ್ನು ತಲುಪುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ರಾಷ್ಟ್ರಗಳಿಗೆ ಹೋಗ್ತಿರೋ ಈ ನಿಯೋಗ ಕೂಡ ಇದರಲ್ಲೂ ಒಂದು ಸಂಪೂರ್ಣ ಭಿನ್ನತೆ ಇದೆ. ಏನಂದರೆ, ಈ ನಿಯೋಗನ ಶಶಿ ತರೂರ್ ಅವರೇ ಲೀಡ್ ಮಾಡ್ತಾರಾ ಅನ್ನೋ ರೀತಿ ಇದೆ. ಯಾಕೆಂದರೆ ಶಶಿ ತರೂರ್ ಅವರ ಇಂಗ್ಲೀಷ್ ಪಾಂಡಿತ್ಯ ಏನಿದೆ ಅದು ಅತ್ಯುತ್ತಮವಾಗಿದೆ. ಜೊತೆಗೆ ಇನ್ನು ಮಿಕ್ಕಿದಂಥ ಯಾರ್ಯಾರು ಸಂಸದರಿದ್ದಾರೆ ಅವರು ಏನು ಕಮ್ಮಿ ಇಲ್ಲ, ಅವರು ಎಲ್ಲರೂ ಸಮಗ್ರವಾಗಿ ಈ ಒಂದು ವಿಷಯನ ತಿಳ್ಕೊಂಡಿರೋರೇ ಆಗಿರ್ತಾರೆ. ಈ ಎಲ್ಲ ಸಂಸದರ ನಿಯೋಗ ಏನು ಮಾಡಲಿದೆ ಅಂದರೆ, ಮೊದಲಿಗೆ ಪಾಕಿಸ್ತಾನದ ನಿಜ ಬಣ್ಣವನ್ನು ಬಯಲು ಮಾಡುತ್ತೆ. ಏನೊಂದು FATF ಅಂತಿದೆ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು FATA 2022-23ರಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಲ್ಲಿ ಇಟ್ಟಿತ್ತು. ಅಂದರೆ ನೀವು ಉಗ್ರರಿಗೆ ನೇರವಾಗಿ ನೆರವಾಗ್ತಿದ್ದೀರಾ ಅಂತ. ಆದರೆ ಇದೀಗ ಪಾಕಿಸ್ತಾನ ಆ ಒಂದು ಬೂದು ಬಣ್ಣದ ಪಟ್ಟಿಯಿಂದ ಹೊರಗಡೆ ಬಂದಿದೆ. ಏನಕ್ಕೆ ಅಂದರೆ, ಪಾಕಿಸ್ತಾನ ಹೇಳ್ಕೊಂಡಿದೆ ನಾವು ಉಗ್ರರಿಗೆ ನೆರವಾಗ್ತಿಲ್ಲ ಅಂತ. ಈಗ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಉಗ್ರರಿಗೆ ಪಾಕಿಸ್ತಾನ ನೆರವಾಗ್ತಿದೆ ಅಂತ ಹೇಳೋದು, ಮತ್ತು ಅದಕ್ಕೆ ಸಾಕ್ಷ್ಯಗಳನ್ನು ಕೂಡ ಭಾರತ ಸಿದ್ಧಪಡಿಸ್ಕೊಂಡಿರುತ್ತೆ. ಈ ನಿಯೋಗ ಏನೋಗುತ್ತೆ, ಆ ನಿಯೋಗ ಸಂಪೂರ್ಣ ಸಾಕ್ಷ್ಯಗಳು, ದಾಖಲೆಗಳು, ಫೋಟೋಗಳು, ವಿಡಿಯೋಗಳು ಸಮೇತವಾಗಿ ಒಂದು ವಿಶ್ವದ ಮುಂದಿಡಕ್ಕೆ ಪ್ರಯತ್ನ ಪಡುತ್ತೆ. ವಿಶ್ವದ ಎಲ್ಲ ಪ್ರಮುಖ ರಾಷ್ಟ್ರಗಳಿಗೂ ಹೋಗ್ಬಿಟ್ಟು ಭಾರತ ಈ ಒಂದು ವಿವರಣೆಯನ್ನು ಕೊಡುತ್ತೆ. ಇದನ್ನು ಒಂದು ರೀತಿ ನರೇಟಿವ್ ವಾರ್ ಅನ್ಬೇಕು. ಏನಂದರೆ, ಇಷ್ಟು ದಿನ ಪಾಕಿಸ್ತಾನ ಮಾಡ್ಕೊಂಡು ಬರ್ತಾ ಇತ್ತು, ಭಾರತ ತನ್ನ ಮೇಲೆ ದಾಳಿ ಮಾಡಿದರೂ ಕೂಡ ಏನೂ ದಾಳಿಯಾಗಿಲ್ಲ, ನಮ್ಮಲ್ಲಿ ಉಗ್ರರಿಲ್ಲ ಅಂತ. ಈ ಮೂಲಕನೇ ಈಗ IMFನ ಒಂದು ಫಂಡನ್ನ ಕೂಡ ಪಾಕಿಸ್ತಾನ ಪಡ್ಕೊಂಡಿದೆ. ಆದರೆ ಈ ರೀತಿಯಾದಂಥ ಸಿಕ್ಕ IMF ಫಂಡನ್ನ ಪಾಕಿಸ್ತಾನ ಯಾವ ರೀತಿ ಬಳಸ್ತಾ ಇದೆ, ಒಂದು ಉಗ್ರ ಸಂಘಟನೆಯ ನಾಯಕರು ಯಾರ್ಯಾರು ಹತ್ಯೆಗೀಡಾದರೂ ಅವರ ಕುಟುಂಬಸ್ಥರಿಗೆ ಪರಿಹಾರ ಕೊಡೋದಕ್ಕೆ ಯಾವ್ಯಾವ ಉಗ್ರ ಶಿಬಿರಗಳು, ಉಗ್ರ ನೆಲೆಗಳು ಮತ್ತು ಮದರಸಾಗಳು ಧ್ವಂಸ ಆಗಿದ್ವು, ಅವುಗಳ ಪುನರ್ನಿರ್ಮಾಣಕ್ಕೆ ಈ ಒಂದು ಫಂಡ್ ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಈ ಸಂಸದರ ನಿಯೋಗ ವಿಶ್ವಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಮತ್ತು ಭಾರತ ದಾಳಿ ಮಾಡಿದ್ದು ಕೇವಲ ಭಯೋತ್ಪಾದಕ ನೆಲೆಗಳ ಮೇಲೆ, ಉಗ್ರರ ನೆಲೆಗಳ ಮೇಲೆ. ಆ ನಂತರ ಪಾಕಿಸ್ತಾನ ಸೇನೆ ಯಾವಾಗ ಭಾರತದ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸ್ತೋ ಆಗ ಭಾರತ
ಪಾಕಿಸ್ತಾನದ ಸೇನಾ ನೆಲೆ ಮೇಲೆ ದಾಳಿ ನಡೆಸಿತು. ಭಾರತ ಯಾವತ್ತೂ ಕೂಡ ಸಾರ್ವಜನಿಕರ ಮೇಲೆ, ಜನರ ಮೇಲೆ, ಜನಸಾಮಾನ್ಯರ ಮೇಲೆ ದಾಳಿಯನ್ನು ನಡೆಸಿಲ್ಲ. ಈ ವಿಚಾರವನ್ನು ಭಾರತ ಪದೇ ಪದೇ ವಿಶ್ವ ಸಮುದಾಯದ ಎದುರುಗಡೆ ಇಡಲಿದೆ. ಜೊತೆಯಲ್ಲೇ ಪಾಕಿಸ್ತಾನ ಏನಿದೆ ಅದು ಭಾರತದ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿತು. ಮತ್ತು ಪಹಲ್ಗಾಮ್ ದಾಳಿಯಲ್ಲಿ ಧರ್ಮವನ್ನು ಕೇಳಿ ಒಂದು ಹತ್ಯೆಯನ್ನು ಮಾಡಲಾಯಿತು. ಈ ಮೂಲಕ ಭಾರತದಲ್ಲಿ ಒಂದು ಧಾರ್ಮಿಕ ಸಂಘರ್ಷ, ಕೋಮು ಗಲಭೆಯನ್ನು ಹುಟ್ಟಾಕೋದಕ್ಕೆ ಪಾಕಿಸ್ತಾನ ಪ್ರಯತ್ನಿಸಿತು ಅನ್ನೋದನ್ನು ಹಂತವಾಗಿ ಸವಿಸ್ತಾರವಾಗಿ ವಿಶ್ವದ ಮುಂದೆ ಇಡಲಿದೆ. ಅಷ್ಟೇ ಅಲ್ಲ, ಏನೊಂದು ಭಾರತ ಉಗ್ರ ಶಿಬಿರಗಳ ಮೇಲೆ ದಾಳಿ ನಡೆಸಿತು, ಆ ನಂತರ ಯಾರು ಮೃತಪಟ್ಟರು ಉಗ್ರರು, ಅವರ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು, ಪಾಕಿಸ್ತಾನದ ಪ್ರಮುಖ ರಾಜಕಾರಣಿಗಳನ್ನೇ ಮುಂದೆ ನಿಂತು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಅದರ ಫೋಟೋ ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅದನ್ನೂ ಕೂಡ ವಿಶ್ವದ ಮುಂದೆ ಇಡಲಿದೆ. ಏನಾಗುತ್ತೆ ಅಂದರೆ, ಹಮಾಸ್ ಉಗ್ರರೇನಿದ್ದಾರೆ ಅವರು ಇಸ್ರೇಲ್ ದಾಳಿ ನಡೆಸಿದಾಗ ಹಮಾಸ್ ಉಗ್ರರು ತಮಗೆ ಅನುಕಂಪ ಬೇಕು ಅಂತ ಹೇಳ್ಬಿಟ್ಟು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಿದ್ರು. ಆ ಒಂದು ರೀತಿಯಾದಂಥ ಆ ನರೇಟಿವ್ ವಾರ್ನ ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಭಾರತ ಮುನ್ನೆಚ್ಚರಿಕೆ ವಹಿಸಿದೆ. ಇದು ನಾವು ಮೋದಿ ಸರ್ಕಾರದ ಒಂದು ಮಾಸ್ಟರ್ ಸ್ಟ್ರೋಕ್ ಅಂದರೂ ಕೂಡ ಅಚ್ಚರಿ ಏನಿಲ್ಲ ರಮ್ಯಾ.